ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಜಿಲ್ಲಾ ಶಾಖೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಮಂಡ್ಯ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ 2024-25 ಕಾರ್ಯಕ್ರಮವನ್ನು ಸರ್ MV ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕ್ರೀಡಾಕೂಟವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ರವರು ಕ್ರೀಡಾ ಧ್ವಜವನ್ನು ಹಾರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ರವರು ಕ್ರೀಡಾಪಟುಗಳಿಗೆ ಶುಭಾಶಯವನ್ನು ಕೋರಿದರು. ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿರವರು ಹಾಗೂ ಮಾನ್ಯ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀ ನಾಗೇಶ್ವರವರು ಹಾಗೂ ಶ್ರೀ ಶಂಭುಗೌಡರು, ರಾಜ್ಯ ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇವರು ಹಾಗೂ ಎಲ್ಲ ತಾಲೂಕು ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಸಂಘದ ಮಾನ್ಯ ಕಾರ್ಯದರ್ಶಿಗಳು, ನಂತರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿಯವರು ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿದರು. ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ರವರು ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದರು. ನೌಕರರ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ನೌಕರರ ಬಾಂಧವರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ 10 ದಿವಸಗಳಿಂದ ನಮ್ಮ ADC ಅವರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿ ಎಲ್ಲ ತಾಲೂಕಿನ ಎಲ್ಲ ನೌಕರರು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಅನುಷ್ಠಾನವನ್ನು ಗೊಳಿಸ್ಬೇಕಂತ ಹೇಳಿದ್ರೆ ನಾವು ಮಾನಸಿಕವಾಗಿ ಕೂಡ ಸದೃಢರಾಗಬೇಕಾಗತ್ತೆ ಮತ್ತು ದೈಹಿಕವಾಗಿ ಕೂಡ ಸದೃಢರಾಗಿರ್ಬೇಕಾಗತ್ತೆ. ಹಾಗಾಗಿ ಕ್ರೀಡಾಸಕ್ತಿಯನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅನೇಕ ಸ್ಪರ್ಧೆಗಳಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಸ್ಪರ್ಧೆಯಲ್ಲಿ ವಿಜೇತರಾಗುವಂಥದ್ದು ಮುಖ್ಯ ಅಲ್ಲ, ಭಾಗಿಯಾಗುವಂಥದ್ದು ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆದ ನಂತರ ರಾಜ್ಯ ಮಟ್ಟಕ್ಕೂ ಕೂಡ ಹೋಗಲಿಕ್ಕೆ ಸಾಧ್ಯತೆ ಇದೆ. ಅನೇಕ ಸರ್ಕಾರಿ ನೌಕರರು ತಮ್ಮ ಕೆಲಸ ಕಾರ್ಯಗಳ ನಡುವೆ ಈ ಒಂದು ಕ್ರೀಡಾಸಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಕ್ರೀಡೆಯಲ್ಲಿ ಅಪಾರವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನೌಕರಲ್ಲಿರ್ತಕ್ಕಂಥ ವಿಶೇಷವಾದಂಥ ಪ್ರತಿಭೆಗೆ ಒಂದು ಒಳ್ಳೆಯ ವೇದಿಕೆ ಅಂತೇಳಿದರೆ, ಯಾರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇದೆ, ಯಾರಿಗೆ ವಿವಿಧ ಬೇರೆ ಬೇರೆ ಪ್ರತಿಭೆಗಳ ಆಸಕ್ತಿ ಇದೆ, ಆ ಪ್ರತಿಭೆಗೆ ಒಂದು ಸೂಕ್ತವಾದಂಥ ವೇದಿಕೆ ನಮ್ಮ ಸರ್ಕಾರಿ ನೌಕರರ ಕ್ರೀಡಾಕೂಟ ಅಂತ ನಾನು ಭಾವಿಸ್ಕೊಳ್ತೇನೆ. ಬಂದಿರುವಂಥ ಎಲ್ಲ ಸರ್ಕಾರಿ ನೌಕರರು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ತಾವು ಎಲ್ಲರೂ ಕೂಡ ಸಂತೋಷ ಆಗಲಿ, ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತೇಳಿ ನಾನು ಮಾತಾಡ್ತೀನಿ. ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿರವರು ಕ್ರೀಡಾಪಟುಗಳಿಗೆ ಸಲಹೆ ನೀಡಿದರು. ಅನಾಹುತಗಳು ಆಗುವ ಸಾಧ್ಯತೆ ಇರ್ತದೆ. ಹೀಗಾಗಿ ಎಲ್ಲರೂ ಈ ಒಂದು ಕ್ರೀಡೆಯಲ್ಲಿ ಕ್ರೀಡಾಭಿಮಾನದಿಂದ ಭಾಗವಹಿಸಿ ಈ ಒಂದು ಯಶಸ್ಸನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ರಾಜ್ಯ ಹಿರಿಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಶಂಭುಗೌಡರವರು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿಯವರನ್ನು ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿದರು. ರಾಜ್ಯ ಹಿರಿಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಶಂಭುಗೌಡರವರು ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಸಿಗುವುದರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಭಾಗವಹಿಸಿ ಒಂದು ಪ್ರಶಸ್ತಿಯನ್ನು ತಂದಿರ್ತಕ್ಕಂಥ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಏಕೆಂತಂದ್ರೆ ಸದೃಢವಾದಂತಹ ಆರೋಗ್ಯ ಒಂದಿದ್ರೆ ನಾವೆಲ್ಲವನ್ನೂ ಸಹ ಜಯಿಸಬಹುದು ಅಂತಕ್ಕಂಥದ್ದನ್ನ ಈ ಕೇವಲ ಏಕೆಂತಂದ್ರೆ ಈ ಒಂದು ಕ್ರೀಡೆಯನ್ನ ಬರೀ ಇವತ್ತು ಮತ್ತೆ ನಾಳೆಗೆ ಸೀಮಿತವಾಗಿ ಬಳಸ್ತೇನೆ. ಪ್ರತಿದಿನ 1 ಗಂಟೆ ಪ್ರತಿದಿನ 1 ಗಂಟೆ
ನಮ್ಮ ದೇಹವನ್ನು ತಣಿಸುವುದರ ಮುಖಾಂತರ ನಮ್ಮ ಆರೋಗ್ಯ ಕಡೆ ಗಮನವನ್ನು ಹರಿಸಬೇಕು ನಮ್ಮ ನೌಕರರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ದೇಹ ಹೇಳ್ತದಂತೆ ನನಗಾಗಿ 1 ಗಂಟೆ ನೀನು ಮೀಸಲಿಡು, ನಿನಗಾಗಿ ಜೀವ ಇರುವ ತನಕ ನಿನಗಾಗಿ ನಾನು ಮಿಡಿತಿರ್ತೀನಿ ಅಂತ ಹೇಳ್ತಾರಂತೆ. ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ನೌಕರ ಬಂಧುಗಳು ಸುಮಾರು ಮಿನಿಮಮ್ 1 ಗಂಟೆಗಳ ಕಾಲ ದೇಹವನ್ನು ತಣಿಸುವುದರ ಮುಖಾಂತರ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂತಂದ್ರೆ ಹೇಳ್ತಾರೆ ಬಹಳ ಹಿಂದೆ ನಮಗೆ ಇವತ್ತು ಒಂದು ಇದ್ರೆ ಸಾಕು ಎಲ್ಲವನ್ನೂ ನಾವು ಪರ್ಚೇಸ್ ಮಾಡ್ಬೋದು ಅಂತ ಖಂಡಿತ ಇಲ್ಲ. ಆರೋಗ್ಯ ಒಂದು ಇತ್ತು ಅಂತಂದ್ರೆ ಎಲ್ಲವನ್ನೂ ನಾವು ಕಾಪಾಡ್ಕೋಬೋದು, ಪರ್ಚೇಸು ಮಾಡ್ಬೋದು. ಯಾಕೆಂತಂದ್ರೆ ಆರೋಗ್ಯ ಎಲ್ಲಿರ್ತದೆ, ಸದೃಢವಾಗಿ ಮನಸ್ಸು ಎಲ್ಲಿರ್ತದೋ ಅಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡ್ಬೋದು. ಆಗಿ ಸೊ ನಾವು ಮನಿ ಫಾಲೋ ದಿ ಹೆಲ್ತ್ ಅಂತ. ರಾಜ್ಯ ಹಿರಿಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಶಂಭುಗೌಡರನ್ನು ಮಂಡ್ಯ ಜಿಲ್ಲಾ ನೌಕರರ ಸಂಘದ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದರು. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ಸಹ ಈ ಸಂದರ್ಭದಲ್ಲಿ ಶಾಲು ಹೊದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಉಪನಿರ್ದೇಶಕರಾದ ಜವರೇಗೌಡರನ್ನು ಸನ್ಮಾನಿಸಲಾಯಿತು. ಪದಾಧಿಕಾರಿಗಳಿಗೆ, ಉಪಾಧ್ಯಕ್ಷಗಳಿಗೆ, ಸಂಘಟನಾ ಕಾರ್ಯದರ್ಶಿಗಳಿಗೆ, ಸಹಕಾರ ದರ್ಶಿಗಳಿಗೆ, ಕ್ರೀಡಾ ಕಾರ್ಯದರ್ಶಿಗಳಿಗೆ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಿಗೆ, ನಿರ್ದೇಶಕ ಬಂಧುಗಳಿಗೆ ಹಾಗೂ ವಿವಿಧ ತಾಲೂಕಿನ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ತುಂಬುವುದಿದ ಸ್ವಾಗತ. ರಾಜ್ಯ ಹಿರಿಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಶಂಭುಗೌಡರವರು ಗುಂಡನ್ನು ಎಸೆದು ಕ್ರೀಡಾಪಟುಗಳಿಗೆ ಸ್ಫೂರ್ತಿ ತುಂಬಿದರು. ಸರಿ ಸರ್. ನಂತರ ಶ್ರೀ ಶಂಭುಗೌಡರವರನ್ನು ಮಂಡ್ಯ ಜಿಲ್ಲಾ ನೌಕರರ ಸಂಘದ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ನಂತರ ಪಿಇಎಸ್ ಕಾಲೇಜ್ ಕ್ರೀಡಾಂಗಣದಲ್ಲಿ ನಾಗಮಂಗಲ ಶಿಕ್ಷಣ ಇಲಾಖೆ ಮತ್ತು ನಾಗಮಂಗಲ ಕಂದಾಯ ಇಲಾಖೆ ತಂಡದ ನಡುವೆ ನಡೆದ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ನಾಗಮಂಗಲ ಶಿಕ್ಷಣ ಇಲಾಖೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಮೊದಲು ಬ್ಯಾಟ್ ಮಾಡಿದ ಕಂದಾಯ ಇಲಾಖೆ 5 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 25 ರನ್ಗಳನ್ನು ಮಾಡಿತ್ತು. ನಂತರ ಬ್ಯಾಟಿಂಗ್ ಮಾಡಿದ ಶಿಕ್ಷಣ ಇಲಾಖೆ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 25 ರನ್ಗಳ ಗುರಿ ತಲುಪಿ ಚಾಂಪಿಯನ್ ಪಟ್ಟ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡಿತು. ಈ ಟೂರ್ನಿಯಲ್ಲಿ ಒಟ್ಟು 16 ತಂಡಗಳು ಭಾಗವಹಿಸಿದ್ದವು. ಸರ್ ಈ ಕಡೆ ಮಾಡಿ. ಹಾಂ ರೆಡಿ. ಹಾಂ ಮಾಡಿ ಸರ್ ಈ ಕಡೆ ಕಳಿಸ್ಕೊಡ್ತೀವಿ ಸರ್, ನ್ಯೂಸೇ ಕಳಿಸ್ಕೊಡ್ತೀವಿ ಸರ್. ಈಗ ಬಡಿ ಸರ್, ಲಾಸ್ಟ್ ಹೇಳ್ತೀನಿ. ಇರಿ ಸರ್ ಫಸ್ಟ್ ಸರ್. ಯಾವುದು ನಾಗಮಂಗಲ ಶಿಕ್ಷಣ ಇಲಾಖೆ. ಹಾಂ ಸರ್. ಹಾಂ ಚೇರ್ ಪಡಿ ಸರ್ ಜೋರಿಗೆ. ಈಗ ಆಮೇಲೆ ಮಾಡಿರಿ, ಇದು ಮಾಡ್ಬಿಡಿ ಸರ್ ಒಂದ್ಸತಿ ಆ ಜೋರಿಗೆ. ಹಾಂ ರೆಡಿ 1 2 3. ಹಾಂ ರೆಡಿ. ಹಾಂ ಒಂದು ರೌಂಡ್ ಮಾಡಿ ಸರ್. ಹಾಂ ರೆಡಿ. ಹಾಂ ರನ್ನರ್ ಅಪ್ ಸ್ಥಾನ ಪಡೆದ ನಾಗಮಂಗಲದ ಕಂದಾಯ ಇಲಾಖೆ ತಂಡ ಕೂಡ ಸಂಭ್ರಮಾಚರಣೆ ಮಾಡಿತು. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ನಾಗಮಂಗಲ ಶಿಕ್ಷಣ ಇಲಾಖೆ ತಂಡ ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಹಾಂ ಇಲಾಖೆಯವರು ಜಿಲ್ಲಾ ಮಟ್ಟದ
ಸರ್ಕಾರಿ ನೌಕರ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೀವಿ. ಇದಕ್ಕೆಲ್ಲ ಸಹಕರಿಸಿದ ನಮ್ಮೆಲ್ಲ ಆಟಗಾರರು ಕೂಡ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ ಎಷ್ಟು ಮ್ಯಾಚ್ ಆಡಿದ್ರಿ ಸರ್ ಒಟ್ಟು? ಸರ್ ಒಟ್ಟು 4 ಮ್ಯಾಚ್ ಆಡಿದ್ವಿ ಸರ್. 4ರಲ್ಲೂ ಬಿಗ್ ಮಾರ್ಜಿನ್ ಎಲ್ಲ ಗೆದ್ವಿ. ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ಗೆದ್ದಿದ್ದಾರೆ ನಮ್ಮ ಬಾಯ್ಸ್ ಎಲ್ಲ. ಓವರ್ ಆಲ್ ಟೀಮ್ ಎಫರ್ಟ್ ಸರ್. ಇಟ್ ವಾಸ್ ಗ್ರೇಟ್ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಟೈಮ್ ಆ್ಯಕ್ಚುಲಿ. ಅಷ್ಟು ಒಳ್ಳೆ ಮ್ಯಾಚ್ಗಳನ್ನ ಆಡಿದ್ವಿ. ಇವನ್ ದ ಹೋಲ್ ಸ್ಟೇಡಿಯಂ ವಾಸ್ ಸಪೋರ್ಟಿಂಗ್ ಅಸ್. ತುಂಬಾ ಖುಷಿ ಆಯ್ತು ಆಕ್ಚುಲಿ. ಸರ್ ರಾಜ್ಯ ಮಟ್ಟಕ್ಕೆ ಹೋಗ್ತಾ ರಾಜ್ಯ ಮಟ್ಟದಲ್ಲಿ ಈಗ ನಿಮಗೆ ಕಾಂಪಿಟೇಷನ್ ಮಾಡ್ತಾ ಇದ್ದೀರಾ? ಖಂಡಿತ ರಾಜ್ಯ ಮಟ್ಟದಲ್ಲಿ ಎಲ್ಲಿ ನಡೀತದೆ ಸರ್ ಅದು? ನಮಗೆ ಕ್ಲಾರಿಟಿ ಇಲ್ಲ ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಶಿವಮೊಗ್ಗ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅಲ್ಲೂ ಕೂಡ ಒಂದು ಒಳ್ಳೆ ಪ್ರದರ್ಶನ ನೀಡಿ ರಾಜ್ಯ ಮಟ್ಟದಲ್ಲೂ ವಿಜೇತರಾಗಿ ಮಂಡ್ಯದ ಹೆಸರನ್ನ ನಾವು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಸರ್. ಸರ್ ಇದು ಸರ್ಕಾರಿ ನೌಕರರ ಸಂಘ ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಅದ್ಭುತವಾಗಿ ಆಯೋಜನೆ ಮಾಡಿದರು. ಊಟ ಮತ್ತು ಬೇರೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಕೂಡ ತುಂಬ ಅದ್ಭುತವಾಗಿತ್ತು. ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲದನ್ನು ಜಿಲ್ಲಾಧ್ಯಕ್ಷರು ಕೆ ನಾಗೇಶ್ ಸರ್ ಅವರು ಎಲ್ಲದನ್ನು ಮುತುವರ್ಜಿ ವಹಿಸಿಕೊಂಡು ಪ್ರತಿಯೊಂದನ್ನು ಗಮನಿಸಿ ಆಯೋಜನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದ್ದಂಥ ಕ್ರೀಡಾಕೂಟ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ನೀಡಿದೆ ಸರ್. ಕ್ಯಾಪ್ಟನ್ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಆತ್ಮೀಯರಾದ ಶ್ರೀ ಕೆ ನಾಗೇಶ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ನಾಗಮಂಗಲ ಶಿಕ್ಷಣ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಸರ್ ತಂಡದ ಕ್ಯಾಪ್ಟನ್ ನಿಮ್ಮ ಹೆಸರೇನು ಸರ್? ಸರ್ ನನ್ನ ಹೆಸರು ತನೀರುಲ್ಲಾ ಖಾನ್ ಕೆ ಅಂತ. ತುಂಬ ಖುಷಿ ಆಗ್ತಿದೆ. ಮೊದಲ ಬಾರಿಗೆ ಶಿಕ್ಷಣ ಇಲಾಖೆ ಪ್ರಥಮ ಬಹುಮಾನವನ್ನು ಗೆದ್ದು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆಲ್ಲ ಸಹಕರಿಸಿದ ನನ್ನೆಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತಿದ್ದೇನೆ. ಇದೆಲ್ಲ ಒಂದು ಮ್ಯಾಚು ಅಲ್ಲ, ಒಂಥರ ಕ್ರೇಜಿ ಮ್ಯಾಚ್ ಅದು. 2 ಬಾರಿಗೆ 2 ಸಿಕ್ಸ್ ಹೊಡೆಯೋದು, ಕೊನೆಗೆ ಫೈನಲಲ್ಲಿ 6 ಹೊಡೆಯೋದು, ಹಾಗೆ ಉತ್ತಮವಾದ ಬೌಲಿಂಗು, ಕೆಲವರು ಬಿದ್ದು ಏಟ್ ಮಾಡ್ಕೊಂಡು ಕ್ಯಾಚ್ ಇರ್ತಿದ್ದಾರೆ. ಸೊ ಎಲ್ಲರಿಗೆಲ್ಲ ಎಷ್ಟು ತಂಡಗಳಿತ್ತು ಸರ್ ಒಟ್ಟು? 16 ತಂಡದಲ್ಲಿ ನೀವು ಚಾಂಪಿಯನ್ ಆಗಿದ್ದೀರಾ. ನಿಮ್ಮ ತಂಡದಲ್ಲಿ ಎಷ್ಟು ಜನ ಆಲ್ರೌಂಡರ್ ಇದ್ರು ಸರ್? ನಮ್ಮ 7 ಜನ ಆಲ್ರೌಂಡರ್ಸ್. 7 ಜನ ಅದಕ್ಕೆ ಗೆದ್ದಿದ್ದೀರಾ ಸರ್? ಪ್ರತಿಯೊಬ್ಬರು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಪ್ರತಿಯೊಬ್ಬರು ಬ್ಯಾಟಿಂಗ್ ಆಡಿದ್ದಾರೆ. ಹಂಗೆ ಒಂದು ನೇಮ್ ಹೇಳ್ಕೊಂಬಿಡಿ ಸರ್. ಹೇಳಿ ಸರ್. ನನ್ನ ಹೆಸರು ತನೀರುಲ್ಲಾ ಖಾನ್, ತಂಡದ ನಾಯಕ. ಓಕೆ ಸರ್. ಸರ್ ರಘುವೀರ್ ಸರ್ ಓಪನರ್ ಸರ್. ಮೊಹಮ್ಮದ್ ನದೀಮ್. ಹಂಗೆ ಹೇಳ್ಬಿಡಿ, ಹಂಗೆ ಹೇಳಿ ಸರ್. ಅದು ಬೈಕ್ ಏನ್ಬೇಡ ಹೇಳಿ ಸರ್. ಬೈಕ್ ಏನ್ಬೇಡಿ ಹೇಳ್ಬಿಡಿ ಹಂಗೆ. ಆಲ್ರೌಂಡರ್ ಸರ್. ಸರ್ ಇಂದ್ರೇಶ್ ಸರ್. ವಿನಯ್ ಡಿ ಕೆ ಸರ್ ಆಲ್ರೌಂಡರ್ ಸರ್. ಪುನೀತ್ ಆಲ್ರೌಂಡರ್ ಸರ್. ಓಹೋ. ಸುಹಾಸ್ ಬ್ಯಾಟ್ಸ್ಮನ್. ಸ್ವಾಮಿ ವಿಎನ್ ಆಲ್ರೌಂಡರ್ ಎಲ್ಲ ಇಲ್ಲೇ ಇದೆ ಸರ್. ಎಲ್ಲ ಸರ್ ಹೇಳಿ ಆಲ್ರೌಂಡರ್ ಅಂತ ಹೇಳಿ. ನನ್ನ ಹೆಸರು ನಿಂಗರಾಜ್ ಅಂತ, ನಾನು ಕೂಡ ಆಲ್ರೌಂಡರ್ ಸರ್. ನೀನು ಕೂಡ ಅಂತ ಹೇಳ್ಬಿಟ್ಟು ಆಲ್ರೌಂಡರ್. ಓ ಸರ್. ರವಿಕುಮಾರ್ ಅಂತೇಳಿ ಟೀಮ್ ಮ್ಯಾನೇಜರ್. ಮ್ಯಾನೇಜರ್ ಓಕೆ ಸರ್. ಮಹೇಶ್ ಬ್ಯಾಟ್ಸ್ಮನ್. ನರೇಶ್ ಬ್ಯಾಟ್ಸ್ಮನ್. ಸರ್ ಇಷ್ಟು ಇರಿ ಸರ್. ಹಿಂಗೆಲ್ಲ ಹಿಂಗೆ ತೊಗೊಂಡು ಆಲ್ರೌಂಡರ್ ಇರೋದಿನ ಗೆದ್ದಿರೋದು ನೀವೆಲ್ಲ. ಒಂದು ಸತಿ ಜೋರು ಚೇರಪ್ ಮಾಡಿಬಿಡಿ ಸರ್. ರೆಡಿ 1 2 3. ಥ್ಯಾಂಕ್ ಯು. ಈ ಕ್ರೀಡಾಕೂಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ರವರು, ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿಯವರು, ರಾಜ್ಯ ಹಿರಿಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಶಂಭುಗೌಡರವರು, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ನಾಗೇಶ್ ರವರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಸರ್ಕಾರಿ ನೌಕರರುಗಳು, ಕ್ರೀಡಾ ಪ್ರೇಮಿಗಳು ಹಾಜರಿದ್ದರು. ಸಂಘದ ಕ್ರೀಡಾಕೂಟದ ಸಂಘಟನೆಯ ಪದಾಧಿಕಾರಿಗಳು, ಹಿರಿಯ ಉಪಾಧ್ಯಕ್ಷಗಳಿಗೆ, ಸಂಘಟನಾ ಕಾರ್ಯದರ್ಶಿಗಳಿಗೆ, ಸಹಕಾರ ದರ್ಶಿಗಳಿಗೆ, ಕ್ರೀಡಾ ಕಾರ್ಯದರ್ಶಿಗಳಿಗೆ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಿಗೆ, ನಿರ್ದೇಶಕ ತಂಡಗಳಿಗೆ ಹಾಗೂ ವಿವಿಧ ತಾಲೂಕಿನ ಆಗಮಿಸಿದ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.